ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಮೊದಲನಾಗಿ ಕಾರ್ಯಕ್ರಮ ವೀಕ್ಷಿಸ್ತಾ ಇರುವಂತಹ ಸಮಸ್ತ ವೀಕ್ಷಕರಿಗೂ ಅಕ್ಷಯ ತೃತೀಯ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ದೀನಿ. ಬಹಳ ದಿನಗಳಿಂದ ಹೇಳ್ತಾ ಬಂದಿದೆ, ಇವತ್ತು ಬಹಳನೇ ವಿಶೇಷವಾಗಿರುವಂಥ ದಿನ. ಆಚರಣೆ ಹೇಗೆ ಮಾಡಬೇಕು, ಏನೆಲ್ಲ ಸಿದ್ಧತೆಗಳು ಮಾಡ್ಕೊಳ್ಬೇಕು, ಹಿಂದಿನ ವಿಡಿಯೋನಲ್ಲಿ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಆದರೆ ಸಾಕಷ್ಟು ಜನ ಕರೆ ಮಾಡಿ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಂಡಿದ್ದೀರಾ. ಈ ದಿನ ಒಂದು ವಿಶೇಷವಾಗಿರುವಂತಹ ಪ್ರಯೋಗವನ್ನ ವಿಡಿಯೋ ಮುಖಾಂತರ ಗುರುಗಳು ನಿಮಗೆ ಮಾಡಿ ತೋರಿಸ್ತಾರೆ. ನೀವು ಮನೆಯಲ್ಲಿ ಹೇಗೆ ಮನೆಯನ್ನು ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಪ್ರಯೋಗವನ್ನು ಮಾಡಬೇಕು ಅಂತ. ಸೊ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋನ ತಾವೆಲ್ಲರೂ ವೀಕ್ಷಿಸಿ ಅಂತ ಹೇಳ್ತಾ, ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಮೊದಲದಾಗಿ ತಮಗೆ ಅಕ್ಷಯ ತೃತೀಯದ ಶುಭಾಶಯಗಳು ಗುರುಗಳೇ. ಥ್ಯಾಂಕ್ ಯು ಅಮ್ಮ, ತಮಗೂ ಕೂಡ ಅಮ್ಮ. ಧನ್ಯವಾದಗಳು ಗುರುಗಳೇ. ಬಹಳ ದಿನಗಳಿಂದ ವೇಟ್ ಮಾಡ್ತಾ ಇದ್ವಿ ಈ ಒಂದು ದಿನಕ್ಕೆ, ಈ ಒಂದು ಕ್ಷಣಕ್ಕೆ ಅಂತಾನೆ ಹೇಳ್ಬೋದು. ಈ ಅಕ್ಷಯ ತೃತೀಯ ದಿನ ಅಕ್ಷಯ ವೃಕ್ಷವನ್ನ ಹಿಡಿದು ಯಾವ ರೀತಿ ಪ್ರಯೋಗವನ್ನ ಮಾಡ್ಕೊಳ್ಬೇಕು, ಪ್ರತಿಯೊಬ್ರು ಕೂಡ ನೋಡ್ಬೇಕು ಅಂತ ಕೂಡ ಕಾಯ್ತಾ ಇರ್ತಾರೆ. ಇನ್ನು ಅಕ್ಷಯ ತೃತೀಯದ ವಿಶೇಷತೆ ಜೊತೆನಲ್ಲಿ ಏನೆಲ್ಲ ಸಿದ್ಧತೆಗಳನ್ನ ನಾವು ಮಾಡ್ಕೊಳ್ಬೇಕು ಅಂತ ನಮಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಅದನ್ನೆಲ್ಲವೂ ಕೂಡ ರೆಡಿ ಮಾಡಿ ವೆಯ್ಟ್ ಮಾಡ್ತಾ ಮೊಬೈಲ್ ಮುಂದೆ ಇಟ್ಕೊಂಡು ಎಲ್ಲರೂ ವೆಯ್ಟ್ ಮಾಡ್ತಿರೋರಿಗೆ ಅಕ್ಷಯ ತೃತೀಯದ ವಿಶೇಷ ಜೊತೆಗೆ ಏನು ಮಾಡಬೇಕು, ಹೇಗೆ ಮಾಡಬೇಕು, ಇದರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಈ ಅಕ್ಷಯ ತೃತೀಯದ ಶುಭಾಶಯಗಳನ್ನ ಹೇಳ್ತಾ, ಸ್ವಸ್ತಿಶ್ರೀ ಮಂಗಳಕರ ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷ ತೃತೀಯ ರೋಹಿಣಿ ನಕ್ಷತ್ರ ಶೋಭನ ಯೋಗ ಗಜಕೇಸರಿ ಯೋಗ ವೈಭವಿ ಯೋಗ ಇರತಕ್ಕಂಥ ಈ ಸುಮುಹೂರ್ತ ಸುವೇಳೆ ಸುಲಗ್ನ ನಿಮ್ಮದಾಗುವಂಥದ್ದು ನನ್ನ ಪ್ರೀತಿಯ ಬಂಧುಗಳೇ. ತಮಗೆಲ್ಲರಿಗೂ ಕೂಡ ಈ ದಿನ ತಾವು ಏನು ಪ್ರಾರ್ಥನೆ ಮಾಡ್ತೀರೋ, ಏನು ಸಂಕಲ್ಪ ಮಾಡ್ತೀರೋ ಅದು ನಿಮ್ಮ ವಶವಾಗ್ತಕ್ಕಂತಹದ್ದು. ಇದರ ಬಗ್ಗೆ ಹೇಗೆಲ್ಲ ಮಾಡ್ಕೊಳ್ಬೇಕು ಅಂತ ನಾನು ಈ ಹಿಂದೆನೇ ತಿಳಿಸಿದ್ದೇನೆ. ಈ ದಿನ ಇರ್ತಕ್ಕಂತಹದ್ದು ಬಹುಶಃ ಈ ಅಕ್ಷಯ ತೃತೀಯದಂದು ಅಕ್ಷಯ ವೃಕ್ಷದ ಮಹತ್ವ, ಆ ಅಕ್ಷಯ ವೃಕ್ಷಕ್ಕೆ ಸಂಬಂಧಪಟ್ಟ ಹಾಗಿರ್ತಕ್ಕಂತಹ ಪ್ರಾರ್ಥನೆಯನ್ನು ನೀವು ಹೇಗೆ ಮಾಡ್ತಿರ್ತೀರೋ, ಹೇಗೆಲ್ಲ ಕೂಡ ಅದನ್ನು ಬರಮಾಡಿಕೊಂಡಾಗ ಅದು ಬರಮಾಡಿಕೊಂಡ್ರೇ ಸಾಕು, ಇನ್ನು ನಮ್ಮ ಮನೆಯಲ್ಲಿ ಅಕ್ಷಯವಾಗುವಂಥದ್ದೇ. ಅದು ಬಂದ್ರೇ ಸಾಕು. ಇನ್ನು ಪ್ರಾರ್ಥನೆ ಪೂಜೆ ಎಲ್ಲ ಕೂಡ ಗೌಣ. ಆದರೂ ನಮ್ಮ ಮನಸ್ಸಿದೆಯಲ್ಲ, ಯಾಕೋ ಒಂದು ಕಡೆ ಸ್ನಾನ ಮಾಡಿದ ಕೂಡಲೇ ದೇವರ ಮನೆಗೆ ಹೋಗುವಂಥದ್ದು, ಒಂದೆರಡು ಊದುಕಡ್ಡಿ ಹಚ್ಚಿ ಧೂಪ ದೀಪವನ್ನು ಹಾಕಿ ಪ್ರಾರ್ಥನೆ ಮಾಡೋದು ನಮಗೆ ಅಭ್ಯಾಸದ ಸರದಿ ಆಗಿರುತ್ತೆ ನಮ್ಮ ಸತ್ ಸಂಪ್ರದಾಯದ ಪ್ರಕಾರ. ಹಾಗಾಗಿ ಇವತ್ತಿರ್ತಕ್ಕಂಥ ಮುಹೂರ್ತಗಳಿದಾವಲ್ಲ, ಅತ್ಯಂತ ಅದ್ಭುತ. ಅದು ಮತ್ತು ವರ್ಷಕ್ಕೆ ನಿಮಗೆ ಸಿಗೋದಾದ್ದರಿಂದ ಕೆಲವೊಂದು ಅವಕಾಶಗಳು ಅಂತ ಕರೀತಾರೆ, ಇದನ್ನೇ ಅವಕಾಶ ಅಂತ ಕರೆಯೋದು. ಇಂತಹ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಂಡಾಗ ಜೀವಮಾನ ಪರ್ಯಂತ ನಮಗೆ ಅದು ಉಪಯೋಗವೇ, ಅದು ಸದುಪಯೋಗವೇ ಆಗ್ತಾ ಇರುತ್ತೆ ಅಂತಕ್ಕಂತಹದ್ದು. ತುಂಬ ಕ್ಲಿಷ್ಟಕರವಾಗಿರತಕ್ಕಂತಹ ಸಮಸ್ಯೆಗಳು, ತುಂಬ ನಮ್ಮನ್ನು ಬಿಡದೇ ಇರತಕ್ಕಂತಹದ್ದು, ಜಾಡ್ಯಾಪಗಳಾಗಿ ಕಟ್ಟಾಕಿರತಕ್ಕಂತಹದ್ದು ಯಾವಿದಾವೋ ಅದರಿಂದ ಹೊರಗೆ ಬರಲು ಇದು ಅತ್ಯಂತ ಶುಭ ಪರ್ವಕಾಲದ ಮುಹೂರ್ತ ಅಂತ ಹೇಳಬಹುದು. ಏನೀಗ ವೈಭವಿ ಮುಹೂರ್ತ ಅಂತ ನಾವೇನು ಕರಿತೀವೋ ಅದು ಬಹುಶಃ ಅಷ್ಟಲಕ್ಷ್ಮಿಯರನ್ನು ಕೂಡ ಬರಮಾಡ್ಕೊಳ್ಳತಕ್ಕಂತಹ ಮುಹೂರ್ತವಾಗಿರುತ್ತೆ ನನ್ನ ಪ್ರೀತಿಯ ಬಂಧುಗಳೇ. ಅದಕ್ಕೆ ಇವತ್ತು ನಿಮ್ಮ ಮನೆಯಲ್ಲಿ ರೈತರಾಗಿದ್ದರೆ ಅವರ ಹೊಲದಲ್ಲೇ ಹಾಕ್ತಾರೆ, ಯಾವುದೋ ಒಂದು ಬೀಜ ಬಿತ್ತನೆ ಮಾಡಿಕೊಳ್ಳುತ್ತಾರೆ, ಬೀಜಾವಾಪನವನ್ನು ಮಾಡಿಕೊಳ್ಳುತ್ತಾರೆ. ಇವತ್ತೊಂದು ಅರಿಶಿನ ಕೊಂಬನ್ನು ನಿಮ್ಮ ಮನೆಯಲ್ಲಿ ಒಂದು ಪಾಟ್ ತಂದು ಅದರ ಒಳಗಡೆ ಇಡ್ತಕ್ಕಂತಹದ್ದು. ಇವತ್ತು ಆ ಅರಿಶಿನ ಕೊಂಬು ಏನು ಇದೆಯೋ ಮೊದಲೇ ಹರಿದ್ರಾವರ್ಣ, ಅದು ಆ ಹರಿದ್ರ ಅಂದ್ರೇ ಬಂಗಾರ. ಅಂತಹ ಬಂಗಾರ ವರ್ಣದಾಗಿರ್ತಕ್ಕಂಥ ಅರಿಶಿನ ಕೊಂಬನ್ನು ಇವತ್ತು ನೀವೇನಾದರೂ ಕೂಡ ನಿಮ್ಮ ಮನೆಯ ಪಾಟ್ ಒಳಗಡೆ ಹಾಕಿ ಬೆಳೆಸ್ತೀನಿ, ಅದು ಗಿಡವಾಗಿ ಬರುತ್ತೆ ಅಂತಂದರೆ ಅದೇ ಶುಭ ಸಂಕಲ್ಪ, ಅದೇ ನಿಮ್ಮ ಮನೆಗೆ ಬಂಗಾರವಾಗ್ತಕ್ಕಂತಹದ್ದು. ಬಂಗಾರ ತೆಗೆದುಕೊಳ್ಳೋದಲ್ಲ, ಇಡೀ ಜೀವಮಾನವನ್ನ ಬಂಗಾರಮಯವನ್ನಾಗಿ ಮಾಡಿಕೊಳ್ಳತಕ್ಕಂತಹ ದಿನ ಇದು ಅಂತಲೇ ನೀವು ತೆಗೆದುಕೋಬೇಕು, ನಿಮ್ಮ ಮನಸ್ಸಿಗೆ ಮುದ್ರೆ ಹಾಕೋಬೇಕು. ಈ ದಿನ ಒಂದು ಪ್ರಾರ್ಥನೆ ಮಾಡಿದರೆ ನಿಮಗೆ ಎಷ್ಟೆಲ್ಲ ಎಕ್ಸ್ಕ್ಯೂಸ್ ಇದೆ ಅಂತ ನಾನು ನಿಮಗೆ ನಿನ್ನೆನೇ ತಿಳಿಸಿಕೊಟ್ಟಿದ್ದೇನೆ. ಹಾಗಾಗಿ ಈ ದಿನ ಬಹಳ ಪ್ರಮುಖವಾಗಿರತಕ್ಕಂತಹದ್ದು ಅಕ್ಷಯ ವೃಕ್ಷದ್ದು ನಾನು ನಿಮಗೆ ತಿಳಿಸ್ತಾ ಬರ್ತೇನೆ. ಹೇಗೆಲ್ಲ ಕೂಡ ನೀವು ಮನೆಗೆ ಬರಮಾಡ್ಕೊಂಡಿರ್ತೀರೋ ಈಗ ನಾನು ಒಂದೊಂದಾಗಿ ತೆಗೆದುಕೊಳ್ಳುತ್ತೇನೆ. ಇದೀಗ
ಈ ತಟ್ಟೆಯಲ್ಲಿ ಏನು ಅಕ್ಕಿ ಹಾಕಿರ್ತಕ್ಕಂಥದ್ದು ಇದೆಯೋ ನಿಮಗೆಲ್ಲ ಗೊತ್ತಿರುತ್ತೆ. ಅಷ್ಟದಳ ಪದ್ಮಂ ಲಿಖಿತ್ವ ಅಂತ ಹೇಳಿದ್ದೆ ನಾನು. ಅಷ್ಟದಳ ಪದ್ಮಂ ಲಿಖಿತ್ವ. ಹೀಗೆ ಮಧ್ಯದಲ್ಲಿ ಒಂದು ನೀವು 0 ಆಕಾರ ಮಾಡಿಕೊಳ್ಳತಕ್ಕಂತಹದ್ದು. ಇದನ್ನು ಹಾಗೆ ಇಟ್ಕೊಳ್ತಾ ನೀವು ನನಗಿಂತ ಚೆನ್ನಾಗಿ ಮಾಡ್ತೀರಿ, ನನಗೆಂತ ಬರಲ್ಲ ಇದು. ಅಷ್ಟದಳ ಪದ್ಮಂ ಲಿಖಿತ್ವ, ಅಷ್ಟದಳಗಳನ್ನು ಹಾಕುವಂಥದ್ದು. ಮೊದಲು ಪೂರ್ವಕ್ಕೆ, ತದನಂತರ ಪಶ್ಚಿಮಕ್ಕೆ, ಆನಂತರ ಉತ್ತರಕ್ಕೆ, ತದನಂತರ ದಕ್ಷಿಣಕ್ಕೆ, ಇನ್ನು ಉಳಿದಿರತಕ್ಕಂತಹದ್ದು ಈಶಾನ್ಯದ ದಿಕ್ಕು, ಆಗ್ನೇಯದ ದಿಕ್ಕು, ಇನ್ನು ನೈಋತ್ಯದ ದಿಕ್ಕು, ವಾಯುವ್ಯದ ದಿಕ್ಕು. ಒಟ್ಟಾರೆ 8 ದಳಗಳಾಯಿತು. ಆ 8 ದಳಗಳ ಆದ ಮೇಲೆ ಅರಿಶಿನ ಕುಂಕುಮದಿಂದ ಅದನ್ನು ಅಲಂಕಾರ ಮಾಡಬಹುದು. ಅಂತಹ ಅರಿಶಿನ ಕುಂಕುಮದ ಅಲಂಕಾರ ಮಾಡಿದಾಗ ನಿಮಗೆ ಗೋಚರ ಆಗ್ತಕ್ಕಂತಹದ್ದು ಪ್ರೀತಿಯ ಬಂಧುಗಳೇ. ಆ 8 ದಳಗಳಿಗೆ ಅಷ್ಟದಳ ಪದ್ಮಂ ಲಿಖಿತ್ವ ಅಂತ ನೀವು ಮಾಡುತ್ತಿದ್ದ ಹಾಗೇನೆ ವಿಶೇಷವಾಗಿರತಕ್ಕಂತಹದ್ದು ಆ ಅರಿಶಿಣವನ್ನು ಸಂಪೂರ್ಣವಾಗಿ ದಳಗಳಿಗೆ ಅಲಂಕಾರ ಮಾಡುವಂಥದ್ದು. ಆ ದಳ ನೀವು ಹೇಗೆ ಬಿಡಿಸಿದ್ರೋ ಹಾಗೆ ನೀವು ಹಾಕ್ಕೊಳ್ಳುವಂಥದ್ದು. ಆ ದಳ ನೀವು ಹೇಗೆ ಬಿಡಿಸ್ತೀರೋ ಆ ಪದ್ಧತಿಯಲ್ಲಿ ಅರಿಶಿಣದಿಂದ ಅಲಂಕಾರವನ್ನು ಮಾಡುತ್ತಾ ಇದ್ದೀರಿ. ತಂಡುಲ ಧಾನ್ಯೋಪರಿ ನಿಕ್ಷಿಪ್ಯ, ಆ ತಂಡುಲ ಧಾನ್ಯದ ಮೇಲೆ ನೀವು ಅಷ್ಟದಳಗಳನ್ನು ಬರೀತಕ್ಕಂತಹದ್ದು ಪ್ರೀತಿಯ ಬಂಧುಗಳೇ. ಯಾವಾಗ ನೀವು ಹೀಗೆ ಅಷ್ಟದಳಗಳನ್ನು ಬಿಡಿಸಿದ್ರೋ ಅದಕ್ಕೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡತಕ್ಕಂತಹದ್ದು ವಿಶೇಷವಾಗಿ. ಯಾಕೆಂದರೆ ಇದನ್ನು ಪದ್ಮಪೀಠ ಅಂತ ಕರೀತಾರೆ. ಈ ಪದ್ಮಪೀಠದಲ್ಲಿ ನಾವು ಅದನ್ನು ಕೂರಿಸ್ತಕ್ಕಂಥದ್ದು. ಮೊದಲೇ ಮಂತ್ರ ಪುರಸ್ಸರವಾಗಿ ಒಳಗಡೆ ಬೀಜಾಕ್ಷರಗಳೊಂದಿಗೆ ಈ ಪದ್ಮಪೀಠವಿದ್ದರೂ ಸಹಿತ ನೀವು ಮಾಡಲೇಬೇಕಾಗಿರತಕ್ಕಂತಹದ್ದು ಈ ಒಂದು ಮುಖ್ಯವಾಗಿರತಕ್ಕಂತಹ ಅರಿಶಿಣ ಕುಂಕುಮ. ನಮ್ಮ ಮನೆಯ ಮುಖ್ಯ ಮಂಗಳ ದ್ರವ್ಯಗಳಾಗಿರತಕ್ಕಂತಹ ತುಂಬ ಪ್ರೀತಿ ಶೋಭಾಯಮಾನವನ್ನು ತಂದುಕೊಡ್ತಕ್ಕಂತಹದ್ದು, ಯೋಗಗಳನ್ನು ಕೂಡ ನಮ್ಮ ವಶವನ್ನಾಗಿ ಮಾಡಿಕೊಳ್ಳತಕ್ಕಂತಹದ್ದು. ಮತ್ತು ತಿಥಿರ್ವಿಷ್ಣು ಸ್ತತಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಂಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ ಅಂತ ಏನು ಹೇಳ್ತಾನೋ ಅಂತಹ ಮಹಾವಿಷ್ಣು ಲಕ್ಷ್ಮೀ ಸಮೇತರಾಗಿರ್ತಕ್ಕಂಥವ್ರು. ಈ ಪದ್ಮ ಬಹಳ ವಿಶಿಷ್ಟವಾಗಿರತಕ್ಕಂತಹದ್ದು ಲಕ್ಷ್ಮೀನಾರಾಯಣರಿಗೆ. ಈ ಪದ್ಮವನ್ನು ನೀವೇನು ಬಿಡಿಸಿದ್ದೀರೋ ಇದೀಗ ಅಕ್ಷಯ ವೃಕ್ಷವನ್ನು ತೆಗೆದುಕೊಳ್ತಾ ಇದ್ದೇನೆ. ಅಕ್ಷಯ ವೃಕ್ಷ ತಂಡುಲ ಧಾನ್ಯೋಪರಿ ನಿಕ್ಷಿಪ್ಯ, ತಂಡುಲದ ಧಾನ್ಯದ ಮೇಲೆ ಇಡ್ತಾ ಇದ್ದೇನೆ. ಹೀಗೆ ಇಟ್ಟಿದ್ದೇನೆ. ಇದೀಗ ನಿಮ್ಮ ದೇವರ ಮನೆಯಲ್ಲಿ ಇರುವಂಥದ್ದು ಈ ಪದ್ಧತಿಯಲ್ಲಿ ಇಟ್ಟ ಆದಮೇಲೆ ಇಟ್ಕೊಂಬ ಒಂದು ನಿಮಿಷ ಹಾಗೆ. ಈ ಅಕ್ಷಯ ವೃಕ್ಷವನ್ನು ಕೇವಲ ನಿಮ್ಮ ಮನೆಯಲ್ಲಿ 2-3 ಅಥವಾ 5 ನಿಮಿಷದಲ್ಲೇ ಮುಗಿಸ್ತಕ್ಕಂತಹ ಪದ್ಧತಿಗೆ ನಾನೀಗ ಹೇಳಿಕೊಡ್ತಾ ಇರ್ತಕ್ಕಂಥದ್ದು. ಇದೀಗ 2 ಹೂವುಗಳನ್ನು ನೀವು ಇಡ್ತಕ್ಕಂತಹದ್ದು. ಅರಿಶಿಣದ್ದು 1 ವರ್ಣವಾದರೆ ಕುಂಕುಮದ 1 ವರ್ಣ, 2 ಪುಷ್ಪಗಳಿಟ್ಟಿದ್ದೇನೆ. ಅಥವಾ ನೀವು ಯಾವುದು ಬೇಕಾದರೂ ಕೂಡ ಇಡಬಹುದು, ಅಭ್ಯಂತರವಿಲ್ಲ. ನೀವು ಹೇಗೆ ಬೇಕಾದರೂ ಕೂಡ ಇಡತಕ್ಕಂತಹದ್ದನ್ನು ಮತ್ತೂ ಕೂಡ ನೀವು ಇಡಬಹುದು. ಎಷ್ಟು ಪುಷ್ಪಗಳು ಬೇಕಾದರೂ ಕೂಡ ಇಡಿ, ತೊಂದರೆ ಇಲ್ಲ, ಅಭ್ಯಂತರವಿಲ್ಲ. ನೀವು ಹಾರವಾಗಿ ಹಾಕ್ತೀನಿ ಅಂದರೂ ಅಭ್ಯಂತರವಿಲ್ಲ. ಇಷ್ಟು ಇಟ್ಟು ಆದ ಮೇಲೆ ನೀವು ಮಾಡಲೇಬೇಕಾಗಿರತಕ್ಕಂತಹದ್ದು ಪುಷ್ಪಗಳನ್ನು ಇಟ್ಟಿದ್ದೀರಿ. ಮೊದಲೇ ಅದು ಸಂಪೂರ್ಣವಾಗಿ ಆ ಬೀಜಾಕ್ಷರಗಳೊಂದಿಗೆ ಪೂಜೆ ಎಲ್ಲವೂ ಕೂಡ ಆಗಿದೆ. ಪ್ರತಿನಿತ್ಯದ ಒಂದು ಪ್ರಾರ್ಥನೆ ಅಂತ ಮಾಡೋದಾದರೆ ಈಗ ಪುಷ್ಪಗಳನ್ನು ಆಗಿದೆ. ಇನ್ನು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವೊಂದು ಹೇಗೆ ಅಂತಂದರೆ ತೃಪ್ತಿ ಪಡಿಸ್ತಕ್ಕಂತಹದ್ದು ಭಾವನೆಗಳಲ್ಲಿ ಮಾಡಿಕೊಳ್ಳುತ್ತಹ ಧೂಪ ದೀಪ ನೈವೇದ್ಯ ನೀರಾಜನ ಇಷ್ಟನ್ನು ಸಮರ್ಪಣೆ ಮಾಡ್ತಕ್ಕಂತಹದ್ದು. ಇನ್ನು ಶಾಸ್ತ್ರೋಕ್ತವಾಗಿ ಷೋಡಶೋಪಚಾರ ಪೂಜೆ ಮಾಡತಕ್ಕಂಥ ವಿಧಾನಗಳು ಬೇರೆ ಬೇರೆ ಉಂಟು. ಅದಕ್ಕಾಗಿ ನಾವಿಲ್ಲೊಂದು ಪಂಚೋಪಚಾರ ಪೂಜೆಯನ್ನಾದರೂ ಮಾಡ್ತೀವಿ ಅಂತಂದರೆ ಇದೀಗ ಧೂಪವನ್ನು ನಾವು ಹಾಕ್ತಕ್ಕಂತಹದ್ದು. ಅಂತಹ ಧೂಪ ಇದೀಗ ನಿಮ್ಮ ಮುಂದೆ ಬರ್ತಕ್ಕಂತಹದ್ದು. ಓಂ ದಶಾಂಗಂ ಗುಗ್ಗುಲಂ ಧೂಪಂ ಸುಗಂಧಂಚ ಸುಮನೋಹರಂ ಕಪಿಲಾಗೃತ ಸಂಯುಕ್ತಂ ಧೂಪೋಯಂ ಪ್ರತಿಗುಹ್ಯತಾಂ ಧೂಪಮಾಘ್ರಾಪಯಾಮಿ ಆನಂದ ಪ್ರತ್ಯಕ್ಷ ಧೂಪಾಂಧಾರಯಾಮಿ. ಅಗುರಚಂದನ ಗುಗ್ಗಳೀಯ ದಿವ್ಯಗಂಧದ ಪುಡಿಗಳ ಧೂಪ ಹಾಕಿ ಮೇಲಕ್ಕೆತ್ತಿ ಮನೆಯ ತುಂಬ ಘಮಘಮ, ಮನೆಯ ತುಂಬ ಘಮಘಮ. ಅಂಧಕಾರವ ಹೋಗಲಾಡಿಸಿ ಜಗಕ್ಕೆ ಬೆಳಕನ್ನು ನೀಡುವ ಸೂರ್ಯ ಚಂದ್ರ ಶಕ್ತಿದಾತ ಧೂಪದಾರತಿ ಅಕ್ಷಯ ವೃಕ್ಷಗೆ. ಧೂಪದಾರತಿ ಈ ಅಕ್ಷಯ ವೃಕ್ಷಗೆ.
ಓಂ ಹಿರಣ್ಯಪಾತ್ರಂ ಮಧೋಃ ಪೂರ್ಣಂ ದದಾತಿ ಮಧುವ್ಯೋಸಾನೇತಿ ಏಕದಾ ಬ್ರಹ್ಮಣಮಪಹರತಿ ಏಕದೇವ ಜಮಾನ ಆಯಸ್ತೇಜೋ ದದಾತಿ. ಅಕ್ಷಯ ವೃಕ್ಷ ದೇವತಾಭ್ಯೋ ನಮಃ ಅತಾಹ ಏಕಾರತ ದೀಪಂ ದರ್ಶಯಾಮಿ. ಹೀಗೆ ಮಾಡಿದ ನಂತರ ನೀವು ಏನು ವ್ಯವಸ್ಥೆ ಮಾಡಿಕೊಂಡಿದ್ದೀರೋ ಬೆಲ್ಲ ಹಾಲು ಎರಡೂ ಮಿಶ್ರಣ ಮಾಡ್ತಕ್ಕಂಥ ಅಥವಾ ಬೆಲ್ಲವನ್ನಾದರೂ ನಿವೇದನೆ ಮಾಡುವಂಥದ್ದು. ಹೀಗೆ ತೋರಿಸ್ತಾ ಇದ್ದೀರಿ, ಹೀಗೆ ಮಾಡ್ತಾ ಇದ್ದೀರಿ. ನಿಮಗೆ ಮಂತ್ರ ಬಂದರೆ ಹೇಳ್ಕೊಳ್ಳಿ, ಅಥವಾ ಮೌನವಾಗಿ ಕೂಡ ಧೂಪ ಹಾಕುವಂಥದ್ದು, ದೀಪ ತೋರಿಸುವಂಥದ್ದು. ಅದಾದ ನಂತರ ನೈವೇದ್ಯ ಮಾಡತಕ್ಕಂತಹದ್ದು. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಸತ್ಯಂ ತ್ವರ್ತ್ಯೇನ ಪರಿಸಿಂಚಯಾಮಿ ಅಮೃತೋಪಸ್ತರಣಮಸಿ ಸ್ವಾಹ. ಓಂ ಪ್ರಾಣಾಯ ಸ್ವಾಹ, ಓಂ ಅಪಾನಾಯ ಸ್ವಾಹ, ಓಂ ವ್ಯಾನಾಯ ಸ್ವಾಹ, ಓಂ ಉದಾನಾಯ ಸ್ವಾಹ, ಓಂ ಸಮಾನಾಯ ಸ್ವಾಹ, ಓಂ ಪರಬ್ರಹ್ಮಣೇ ನಮಃ. ಅಮೃತೋಪಿದಾನಮಸಿ ಸ್ವಾಹ. ಈಗ ಮೌನವಾಗಿ ಮಾಡ್ತಿದ್ದೇನೆ, ನಿಮಗೆ ಗೊತ್ತಿರಲಿ, ಮಂತ್ರ ಬರೋದಿಲ್ಲ. ಹೀಗೆ 5 ಸಲ ಭಗವಂತನಿಗೆ ತೋರಿಸ್ತಕ್ಕಂಥದ್ದು. ಸ್ವಾಮಿ ನಿನಗೆ ಸಮರ್ಪಣೆ ಮಾಡಿದ್ದೇನೆ, ಯಥಾಶಕ್ತಿ ನನ್ನ ಮನೆಯಲ್ಲಿರ್ತಕ್ಕಂತಹದ್ದು ಆಹಾರವನ್ನು ನಿನಗೆ ನಿವೇದನೆ ಮಾಡಿದ್ದೇನೆ ಅನ್ನೋದನ್ನು ನಿಮ್ಮ ಪ್ರೀತಿಯ ಮನಸ್ಸಿನಿಂದ ನಿವೇದನೆ ಮಾಡಿದಿರಿ. ತದನಂತರ ಒಂದು ಆರತಿಯನ್ನು ಮಾಡುವಂಥದ್ದು. ಓಂ ಯಜ್ಞೇನ ಯಜ್ಞಮಯಜಂತ ದೇವಾಃ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ನ ದೇಹನಾಕಂ ಮಹಿಮಾನ ಸಚಂತೆ ಯತ್ರ ಪೂರ್ವೇ ಸಾಧ್ಯಾಸಂತೆ ದೇವಾಃ ಏಕಾರತಿ ದೀಪಂ ದರ್ಶಯಾಮಿ. ಹೀಗೆ ಮಾಡಿ ಮೊದಲು ಭಗವಂತನಿಗೆ ತೋರಿಸಿ ತದನಂತರ ನೀವು ಹೀಗೆ ಅದನ್ನು ನಮಸ್ಕಾರವನ್ನು ಮಾಡಿಕೊಳ್ಳುತ್ತೀರಿ. ನಂತರ ನಿಮ್ಮ ಪ್ರಾರ್ಥನೆ ಮುಂದುವರಿಯಲಿ. ಹೀಗೆ ನಾನು ಕೈಯಲ್ಲಿ ಈ ದಿವಸ ಹಿಡಿದಿದ್ದೇನೆ, ಪ್ರತಿನಿತ್ಯವೂ ಕೂಡ ನಿಮ್ಮ ದೇವರ ಮನೆಯಲ್ಲಿದೆ ಅಂತಂದರೆ ನೀವು ಕುಳಿತುಕೊಂಡು ನಿಮ್ಮ ಬಲ ಹಸ್ತವನ್ನು ಇದರ ಮೇಲೆ ಇಡುವಂಥದ್ದು. ನಿಮ್ಮ ಬಲ ಹಸ್ತವನ್ನು ಈ ಅಕ್ಷಯ ವೃಕ್ಷದ ಮೇಲೆ ಹಿಡಿತಾ ಪ್ರಾರ್ಥನೆ ಮುಂದುವರಿಯಲಿ. ನೀವು ಹೇಗೆ ಒಂದು ಸಲ ನಿಮ್ಮ ತೆರೆದ ನೇತ್ರಗಳು ಏನಿದಾವೋ ಅದನ್ನು ಕ್ಲೋಸ್ ಮಾಡಿಕೊಳ್ತಾ ಮುಚ್ಚಿಕೊಳ್ತಾ ಹಾಗೆ ಒಂದು ಸಲ ನೀವು ಪ್ರಾರ್ಥನೆ ಮಾಡೋದು ಬಹಳ ಅಭೀಷ್ಟ ಸಿದ್ಧಿಯನ್ನು ಪಡೆಯುವಂಥದ್ದು. ಕಣ್ಣು ಮುಚ್ಚಿಕೊಳ್ತಾ ಒಂದು ಸಲ ನಿಮ್ಮ ಪ್ರಾರ್ಥನೆ ಅತ್ಯಂತ ಸದಭಿರುಚಿಯಿಂದ ಕೂಡಿರುವಂಥದ್ದು. ನಿಮ್ಮ ಮನಸ್ಸಲ್ಲಿ ಏನು ಹೇಳಿಕೊಳ್ತೀರೋ ಅದನ್ನು ನಿಮಗೆ ಈಗ ಕೇಳಿಸೋ ರೀತಿಯಲ್ಲಿ ಹೇಳ್ತಿದ್ದೇನೆ. ಓಂ ವಿಶ್ವಸ್ಮೈ ನಮಃ ಸೂರ್ಯ ಪಂಚಾಯತನ ಅಕ್ಷಯ ವೃಕ್ಷಾಯ ನಮಃ. ಓಂ ವಿಶ್ವಸ್ಮೈ ನಮಃ ಸೂರ್ಯ ಪಂಚಾಯತನ ಅಕ್ಷಯ ವೃಕ್ಷಾಯ ನಮಃ. ಓಂ ವಿಶ್ವಸ್ಮೈ ನಮಃ ಸೂರ್ಯ ಪಂಚಾಯತನ ಅಕ್ಷಯ ವೃಕ್ಷಾಯ ನಮಃ. ನಮಗೆ ಆದಿಶಂಕರಾಚಾರ್ಯರು ಕರೆಸಿರತಕ್ಕಂತಹ ಈ ಪಂಚಾಯತನ ಅಕ್ಷಯ ವೃಕ್ಷವಾಗಿ ನಿಮ್ಮ ಮನೆಗೆ ಬೀಜಾಕ್ಷರಗಳು, ಅದರ ಒಂದು ವಿಶೇಷವಾಗಿ ವಿಗ್ರಹ ರೂಪವಾಗಿರುವಂಥದ್ದು, ಮೂಲಿಕೆಗಳಿಂದ ಕೂಡಿರುವಂಥದ್ದು, ನಿಮ್ಮ ಎಲ್ಲ ಸದಸ್ಯರ ಸಂಕೇತವೂ ಆಗಿರುವಂಥದ್ದು, ಅಷ್ಟು ಬೀಜಾಕ್ಷರನ ಒಳಗೊಂಡಿರ್ತಕ್ಕಂತಹ ಈ ಯಂತ್ರರಾಜ, ಮಂತ್ರರಾಜ, ತಂತ್ರರಾಜ ಅಂತ ಏನು ಕರಿತೀವೋ ಅಂತಹ ಅಕ್ಷಯ ವೃಕ್ಷ ಅಕ್ಷಯ ತೃತೀಯದಂದು ಅಕ್ಷಯ ಫಲವನ್ನು ಕರುಣಿಸಬೇಕು ಅನ್ನೋದೇ. ಆದರೆ ಈಗ ನಾನೇನು ಪ್ರಾರ್ಥನೆ ಮಾಡ್ತೀನಿ ಅದೆಲ್ಲ ಮಾನಸಿಕವಾಗಿ ಮನಸ್ಸಿನಲ್ಲಿ ನೀವು ಮಾಡುವಂಥದ್ದು ಇರುತ್ತೆ. ಈಗ ಧೂಪ ದೀಪ ನೈವೇದ್ಯ ನೀರಾಜನೆ ಮಾಡಿ ನಿಮ್ಮ ಶಕ್ತ್ಯಾನುಸಾರ ಎಷ್ಟು ಸಾಧ್ಯವಾಗುತ್ತೋ ಹಾಗೆಲ್ಲ ಮಾಡ್ತಾ ಬನ್ನಿ. ಧೂಪ ದೀಪವನ್ನು ತೋರಿಸುವಂಥದ್ದು, ನೈವೇದ್ಯ ಮಾಡುವಂಥದ್ದು, ಮತ್ತೆ ಪ್ರಾರ್ಥನೆ ಮಾಡುವಂಥದ್ದು. ಇದೀಗ ಪ್ರಾರ್ಥನೆ ನನ್ನ ಮಕ್ಕಳ ಬುದ್ಧಿಯಲ್ಲಿ ಅಕ್ಷಯವಾಗಲಿ, ನನ್ನ ಮಕ್ಕಳ ವಿದ್ಯೆಯಲ್ಲಿ ಅಕ್ಷಯವಾಗಲಿ, ನನ್ನ ಮಕ್ಕಳ ಸಿದ್ಧಿಯಲ್ಲಿ ಅಕ್ಷಯವಾಗಲಿ, ನನ್ನ ಮಕ್ಕಳಿಗೆ ನನ್ನ ಹಿರಿಯರಿಂದ ಆಶೀರ್ವಾದ ಅಕ್ಷಯವಾಗಲಿ, ನನ್ನ ಮಕ್ಕಳಿಗೆ ನನ್ನ ಮನೆಯ ಕುಲ ಪುರೋಹಿತರಾಗಿರತಕ್ಕಂತಹ ಹಿರಿಯರು ಗುರುಗಳ ಪರಂಪರೆ ಇರತಕ್ಕಂಥವರಿಂದ ಆಶೀರ್ವಾದ ಅಕ್ಷಯವಾಗಲಿ, ನನ್ನ ಕುಟುಂಬದಲ್ಲಿ ಆರೋಗ್ಯ ಅಕ್ಷಯವಾಗಲಿ, ನನ್ನ ಮನೆಯಲ್ಲಿ ಆರ್ಥಿಕಾಭಿವೃದ್ಧಿಯ ಅಕ್ಷಯವಾಗಲಿ,
ನಮ್ಮ ಮನೆಯಲ್ಲಿ ಬದುಕು ಬಂಗಾರದಂತಹ ಅಕ್ಷಯವಾಗಲಿ. ನಮ್ಮ ಮನೆಯಲ್ಲಿ ನಾವು ಮಾಡುವ ಎಲ್ಲ ಕೆಲಸಗಳು ಅಕ್ಷಯವಾಗಲಿ. ನಾನು ಈಗ ಮಾಡುವಂಥ ಕೆಲಸದಲ್ಲಿ ನಷ್ಟವಾಗದೆ ಅಭಿವೃದ್ಧಿಯ ಅಕ್ಷಯವಾಗಲಿ. ನನಗಿರ್ತಕ್ಕಂತಹ ಸಾಲದ ಉಪಟಳ ಏನಿದೆಯೋ ಅದು ತೊರೆದು ನನ್ನ ಬದುಕು ಅತ್ಯಂತ ಅಭಿವೃದ್ಧಿಯ ಅಕ್ಷಯವಾಗಲಿ. ನನಗಿರ್ತಕ್ಕಂಥ ಈ ನೋವು, ಈ ಸಂಕಟದಿಂದ ಹೊರಗೆ ಬರುತ್ತಾ ಅತ್ಯಂತ ತೃಪ್ತಿದಾಯಕವಾಗಿರತಕ್ಕಂಥ ಸುಖ ಸೌಖ್ಯ ಅಕ್ಷಯವಾಗಲಿ, ಅಕ್ಷಯವಾಗಲಿ, ಅಕ್ಷಯವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು ಅನ್ನೋ ಪ್ರಾರ್ಥನೆ ಇರಲಿ. ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿಕೊಂಡ್ರಿ. ಮತ್ತೆ ಎಲ್ಲಿ ಎಲ್ಲಿ ನೋವಿದೆಯೋ ಆ ನೋವು ನಿವಾರಣೆ ಮಾಡೋ ತಂದೆ ಅಂತ ಹೇಳಿ ಭಗವಂತನಲ್ಲಿ ಒಂದು ಸಂಕಲ್ಪ. ನಾವೂ ಚೆನ್ನಾಗಿರಬೇಕು, ನಮ್ಮ ಮನೆಯ ಅಕ್ಕಪಕ್ಕದವರು ಚೆನ್ನಾಗಿರಬೇಕು, ಯಾರು ತೊಂದರೆ ಇದ್ದಾರೋ ಅವರು ಚೆನ್ನಾಗಿರಬೇಕು. ರಾಷ್ಟ್ರ ಪ್ರೇಮ ಅತ್ಯಂತ ಮಾನಸಿಕವಾಗಿ ಎಲ್ಲಿ ನೊಂದಿದೆಯೋ ಅಲ್ಲೆಲ್ಲ ಕೂಡ ರಾಷ್ಟ್ರ ಪ್ರೇಮ ಅಭಿವೃದ್ಧಿಯಾಗಲಿ. ರಾಷ್ಟ್ರದ ಏಳಿಗೆಗಾಗಿ, ರಾಷ್ಟ್ರದ ಅಭಿವೃದ್ಧಿಗಾಗಿ, ರಾಷ್ಟ್ರದ ಸಚ್ಚಿಂತನೆಯ ಪ್ರಾರ್ಥನೆ ಕೂಡ ನಿಮ್ಮದಾಗಿರಲಿ. ಅಂತಹ ರಾಷ್ಟ್ರದ ಏಳಿಗೆಗಾಗಿಯೇ ಕೂಡ ಇದನ್ನ ಮುಟ್ಟಿ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಹೇಳಿ ಸಂಕಲ್ಪ ಮಾಡಿಕೊಳ್ತಾ ಒಮ್ಮೆ ಇದನ್ನು ಹೇಗೆ ನಮಸ್ಕಾರ ಮಾಡ್ಕೊಂಡು ಆದಮೇಲೆ ಹೀಗೆ ಮಾಡ್ತೀರಿ. ಗೊತ್ತಿಲ್ವಲ್ಲ, ನಮ್ಮ ಹಣೆ ಬರಹ ಕೆಟ್ಟದ್ದಿದ್ರೆ ಅದನ್ನು ಒಳ್ಳೆಯದಾಗಿ ಬದಲಾಯಿಸಿಕೊಡು ಅಂತ ಹೇಳಿ ಹಣೆಯನ್ನು ಮುಟ್ಟು 3 ಸಲ ನಮಸ್ಕಾರ ಮಾಡ್ಕೊಳ್ತೀರಿ. ನಮಸ್ಕಾರ ಮಾಡಿಕೊಂಡ ನಂತರ ಅಕ್ಷಯ ವೃಕ್ಷವನ್ನು ನಿಮ್ಮ ಸೇಮ್ ನೀವು ಹೀಗೆ ಇಟ್ಕೊಂಡು ಬೇಕಾದರೂ ಮಾಡಬಹುದು, ಪ್ರಾರ್ಥನೆ ಕೈಯಲ್ಲಿ ಹಿಡ್ಕೊಂಡು. ಯಾಕಂತಂದರೆ ನಿಮ್ಮ ನೇರವಾಗಿರತಕ್ಕಂತಹದ್ದು ಎಡಗಡೆಯ ಸ್ವಲ್ಪ ಭಾಗದಲ್ಲಿ ಹೃದಯವಿದೆ, ನಿಮ್ಮ ಮಧ್ಯದಲ್ಲಿರ್ತಕ್ಕಂತಹದ್ದು ಹೃದಯಕ್ಕೆ ಸಂಬಂಧಪಟ್ಟ ಬೀಜಾಕ್ಷರವಿದೆ. ಆರದ ಗಾಯಗಳು, ತೀರದ ದಾಹಗಳು, ಕೊನೆಗಾಣದ ಕನಸುಗಳು ಏನೇನು ಕಟ್ಕೊಂಡಿದ್ದೀವಲ್ಲ, ಅದಕ್ಕಾಗಿ ಅಂತಹ ಭಗವಂತನಿಗೆ ಕೇಳಿಸ್ತಕ್ಕಂಥದ್ದು ಇದೆಯಲ್ಲ. ಧೂಪ ಹಾಕಿದ್ರೆ ನಾವು ಶ್ಲೋಕವೇ ಆಧಾರ ಇದೆ ಅದಕ್ಕೆ. ಆ ಧೂಪ ಹಾಕಿದ ಕೂಡಲೇ ಭಗವಂತನಿಗೆ ಆ ಧೂಪದ ಮೂಲಕ ಕನೆಕ್ಟಿವಿಟಿ ಇರುತ್ತಂತೆ, ತೋರಿಸುತ್ತಂತೆ. ನಾನು ಯಾವಾಗಲೂ ಒಂದು ಪದ ಬಳಸಿದ ಸಾಯುಜ್ಯ ಸ್ಥಿತಿ ಅಂತಹ ಸಾಯುಜ್ಯಕ್ಕೆ ಮೊದಲು 3 ಬರ್ತವೆ. ಅದು ಮತ್ತೊಂದ್ಸಲ ನಿಮಗೆ ತಿಳಿಸ್ಕೊಡ್ತೇನೆ. ಅದು ನಮಗೆ ಬ್ರಿಡ್ಜ ಕೆಲಸ ಮಾಡುತ್ತಂತೆ. ಭಕ್ತ ಮತ್ತು ಭಗವಂತನಿಗೆ ಬ್ರಿಡ್ಜ ಕೆಲಸ ಮಾಡುತ್ತೆ ಬರೀ ಧೂಪ ಒಂದೇ. ಬರೀ ಧೂಪ ಒಂದು ತೋರಿಸಿದ್ರೇ ನಮ್ಮ ಪಾಪ ರಾಶಿ ಕರಗಿ ಹೋಗುತ್ತಂತೆ, ಅದೃಷ್ಟ ನಮ್ಮ ವಶವಾಗುತ್ತಂತೆ ಧೂಪ ಹಾಕೋದ್ರ ಮುಖಾಂತರ. ಅದಕ್ಕೆ ಅಗುರ ಚಂದನ ಅಂತ ಹೇಳ್ತಾನೆ. ಅಗುರ ಅಂದರೆ ನೀವು ಎಲ್ಲಾದರೂ ಆ ಮಾರಾಟ ಮಾಡ್ತಕ್ಕಂತಹ ಮಳಿಗೆಗಳಲ್ಲಿ ಗುಗ್ಗುಲ ಅಂತ ಸಿಗುತ್ತೆ. ಆ ಗುಗ್ಗುಳದ ಜೊತೆಗೆ ಸ್ವಲ್ಪ ಚಂದನ ಹಾಕುವಂಥದ್ದು, ಒಂದಷ್ಟು ತುಪ್ಪವನ್ನು ಹಾಕಿದ್ರೆ ನೇರವಾಗಿ ಅವನಿಗೆ ಶೀಘ್ರವಾಗಿ ತಲುಪುತ್ತಂತೆ. ಕೆಲವೊಂದು ಬರ್ತಾವಲ್ಲ ನಮಗೆ ಈ ಮೇಲಿಗೆ ಬರ್ತಾವಲ್ಲ ಶೀಘ್ರವಾಗಿ, ಹಾಗೆ ಭಗವಂತನಿಗೆ ತಲುಪುತ್ತಂತೆ. ಅಂತಹ ಧೂಪವನ್ನು ತೋರಿಸಿ ನಿಮ್ಮ ಸ್ಮರಣೆ ಮಾಡಿ. ಇವತ್ತು ಅಕ್ಷಯ ತೃತೀಯ ಇರೋದ್ರಿಂದ ನೀವು ಏನೇನು ಮಾಡಬೇಕು ಅಂತ ನಿಮಗೆ ಏನು ಶಕ್ತಿಯಾನುಸಾರ ನಿಮಗೆ ಏನು ಶಕ್ತಿ ಇದೆಯೋ ಅಷ್ಟನ್ನು ಇವತ್ತು ದಾನವಾಗಿ ಮಾಡಿಕೊಳ್ತಾ, ಇವತ್ತು ಒಂದು ಸಾಧ್ಯ ಆದಷ್ಟು ಶಿವಶರಣರಿಗೆ ಒಂದಷ್ಟು ಭೋಜನಾದಿಗಳನ್ನು ಉಣಬಡಿಸ್ತಕ್ಕಂತಹದ್ದು, ಪ್ರಾಣಿ ಪಕ್ಷಿಗಳಲ್ಲಿ ದಯೆ ತೋರ್ತಕ್ಕಂತಹದ್ದು, ಗೋವಿಗೆ ಒಂದು ಪೂಜೆಯನ್ನು ಈ ದಿವಸ ನೀವು ಮಾಡುವಂಥದ್ದು. ಯಾಕಂದರೆ ಬಸವಣ್ಣ ಇವತ್ತು ಜನಿಸಿದ ದಿನವಾದ್ದರಿಂದ ಅಂತಹ ಬಸವಣ್ಣನ ಮನಸ್ಸು, ಅಂಥ ತತ್ವ ನಮ್ಮದಾಗಬೇಕು. ಅಂತಹ ದಿಶಕ್ಷಿ ಒಂದು ಕ್ಷಾತ್ರ ತೇಜಸ್ಸು ಇರ್ತಕ್ಕಂತಹ ಏನು ಇದೆಯೇ ಪರಶುರಾಮ, ಅವರ ಕೃಪೆ ನಮ್ಮ ಮೇಲೆ ಆಗಬೇಕು ಅಂತಕ್ಕಂಥ ತಿಳಿದುಕೊಳ್ತಾ, ಒಟ್ಟಾರೆಯಾಗಿ ನಮ್ಮನ್ನು ಯಾವ ಯಾವ ಕಷ್ಟಗಳು ಹಿಡಿದಿಟ್ಟಿದ್ದಾವೋ ಅಂತಹ ಸಂಕೋಲೆಯಿಂದ ಬಿಡುಗಡೆಗೊಳಿಸ್ಕೊಳ್ತಕ್ಕಂತಹ ದಿನವಿದು. ಅಭಿವೃದ್ಧಿಯ ಪಥದಲ್ಲಿ ನಡೆಯುವ ದಿನವಿದು. ಅಂತಹ ಅಕ್ಷಯ ವೃಕ್ಷ, ಅಕ್ಷಯ ಫಲ ನಿಮಗೆ ನೀಡುತ್ತಾ ಬರಲಿ. ಖಂಡಿತವಾಗ್ಲೂ ಗುರುಗಳೇ, ಬಹಳ ದಿನಗಳಿಂದ ನಾವು ಕಾಯ್ತಾ ಇದ್ವಿ. ನೀವು ಅಚ್ಚುಕಟ್ಟಾಗಿ ನಮಗೆ ಅದ್ಭುತವಾಗಿ ತೋರಿಸ್ಕೊಟ್ರಿ ಅಂತಾನೆ ಹೇಳ್ಬೋದು. ಈಗ ಯಾರೆಲ್ಲ ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಂಡಿದ್ದಾರೆ, ಈ ಒಂದು ಪ್ರಯೋಗವನ್ನ ಅವ್ರ ಮನೆಯಲ್ಲೇ ಮಾಡಿರ್ತಾರೆ, ಯಾರು ತಗೊಳ್ಳೋದಕ್ಕಾಗೋದಿಲ್ಲ, ಇನ್ನು ಮುಂದೆ ತಗೊಂಡ ಕೂಡ ಇದೇ ರೀತಿಯಲ್ಲಿ ಅವರು ಪ್ರಾರ್ಥನೆಯನ್ನ, ಧೂಪದೀಪ ನೈವೇದ್ಯವನ್ನ ಅಕ್ಷಯ ವೃಕ್ಷಕ್ಕೆ ಹೇಗೆ ಮಾಡಬೇಕು ಅಂತ ಕೂಡ ನೀವು ತಿಳಿಸ್ಕೊಟ್ಟಿದ್ದೀರಾ. ಆದರೆ ನಿನ್ನೆ ಒಂದು ನೀವು ಮಾತು ಹೇಳಿದ್ರಿ, ನಾಳೆ ವಿಶೇಷವಾಗಿ ನೀವು ಯಾರು ನೋಡದೇ ಇರೋವಂಥ ಒಂದು ವಿಚಾರವನ್ನು ನಾನು ತೋರಿಸ್ಕೊಡ್ತೀನಿ ಅಂತ. ಸೊ ಅದೇನು ಅಂತ ನನಗೆ ಆಗ್ಲಿಂದ ಕುತೂಹಲ ಆಗ್ತಾ ಇತ್ತು ಕೇಳಬೇಕು ಅಂತ. ಅದೇನು ಅಂತ ತೋರಿಸ್ಬೋದ ಗುರುಗಳೇ, ಅಥವಾ ತಿಳಿಸ್ಬಹುದಾ ಏನಂತ? ಅದು ನೋಡಿಸ್ಲೇಬೇಕಂತೀರಾ? ಖಂಡಿತ ಗುರುಗಳೇ, ಎಲ್ಲರೂ ಕೂಡ ಕಾಯ್ತಿರ್ತಾರೆ, ಇಲ್ಲಾಂದ್ರೆ ಕಮೆಂಟ್ಸ್ ನಲ್ಲಿ ಕೇಳೋದಿಕ್ ಶುರು ಮಾಡ್ತಾರೆ. ನಡೆಸ್ಬೇಕಾ? ಹೌದು ಗುರುಗಳೇ, ಬೇಡ ಬಿಡಿ, ದಯವಿಟ್ಟು ತಿಳಿಸಿ ಗುರುಗಳೇ. ಅದನ್ನು ನೋಡೋದು ಅಂದರೆ ಬಹುಶಃ ಅದೃಷ್ಟವಂತರಿಗೆ ಕೆಲವು ಕಾಣ್ತವಂತೆ. ದೇವೇಗೌಡರ ತಾಯಿ ಹೊಲಕ್ಕೆ ಊಟವನ್ನು ತೆಗೆದುಕೊಂಡು ಹೋಗುವಾಗ ಅವರಿಗೆ ಈ ಅತ್ತಿ ಮರ ಅಂದರೆ ಅಂಜೂರದ ಮರ ಇದೆಯಲ್ಲ, ಅದರಲ್ಲಿ ಪುಷ್ಪಗಳೇ ಬಿಡೋದಿಲ್ಲ. ಅದು ಪುಷ್ಪ ಬಿಡದೆ ಕಾಯಿ ಬಿಡುವಂಥದ್ದು.
ಆ ಮರದ ವಿಶೇಷ. ಬಹುಶಃ ಅದೃಷ್ಟವಶಾತ್ ಅದೃಷ್ಟ ಅನ್ನೋದನ್ನು ನಾವು ಜೀವನ ಪರ್ಯಂತ ವಂಶ ಪಾರಂಪರ್ಯ ಪಡೆದುಕೊಂಡೇ ತೀರ್ತೀವಿ ಅನ್ನಲಿಕ್ಕೆ ಆ ಮರದಲ್ಲಿ ಯಾರಾದರೂ ಒಂದು ಪುಷ್ಪವನ್ನು ನೋಡಿದ್ರೆ ಅಂತ ಅದೃಷ್ಟ ಬಂದ್ಬಿಡತ್ತಂತೆ. ಅದಕ್ಕಾಗಿ ದೇವೇಗೌಡರ ತಾಯಿ ಆ ಅತ್ತಿ ಮರದ ಪುಷ್ಪ ನೋಡಿದಂತೆ, ಮತ್ತೆ ಅದನ್ನು ಆ ಊಟದ ಮಂಕರಿನ ಇಳಿಸಿ ಆ ಪುಷ್ಪನ ತೆಗೆದುಕೊಳ್ಳಕ್ಕೆ ಹೋಗಿ ಮತ್ತೆ ಎಲ್ಲ ಅದ್ರ ಕೆಳಗಡೆ ಆ ಪೆಟಲ್ಸ್ ಎಲ್ಲ ಬಿದ್ದು ಬಿಡುತ್ತಂತೆ. ಅದು ಅವ್ರಿಗೆ ನೋಡಿದ್ದೇ ಒಂದು ಖುಷಿ, ಅದನ್ನು ಕಿತ್ಕೊಂಡು ಶೇಖರಣೆ ಮಾಡೋಣ ಅಂತ ಹೋಗಿದ್ದಾರೆ. ಬಹುಶಃ ಅದು ಹಾಗಿಲ್ಲ, ಅಷ್ಟಕ್ಕೆ ಎಲ್ಲ ಅದು ಮುರಿದು ಬಿದ್ದಿದೆ. ಒಟ್ಟಾರೆಯಾಗಿ ನೋಡಿದ್ರೇ ಅಷ್ಟು ಪ್ರತಿಫಲ. ಅಂತಹದ್ದೇ ಇಲ್ಲೊಂದು ನಮ್ಮ ಪ್ರೀತಿಯ ಬಂಧುಗಳಿಗೆ ನೋಡಿಸ್ತಕ್ಕಂತಹದ್ದು ಒಂದು ಇದೆ. ಈ ಕಾಲಜ್ಞಾನದಲ್ಲಿ ವೀರಬ್ರಹ್ಮನವರು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂತಂದರೆ, ಕಾಲಜ್ಞಾನದಲ್ಲಿ ವೀರಬ್ರಹ್ಮೇಂದ್ರರು ಏನು ಹೇಳಿದ್ದಾರೆ ಚಾಚು ತಪ್ಪದ ಹಾಗೆ ನಡೆದುಕೊಂಡು ಬಂದಿದೆ, ಮತ್ತು ಅದೇ ನಡೆಯೋದು ಕೂಡ, ಚಾಚು ತಪ್ಪದೆ ಅದೇ ನಡೆಯುತ್ತೆ ಕೂಡ. ಅದಕ್ಕಾಗಿ ಅವರು ಹೇಳಿರ್ತಕ್ಕಂಥದ್ದು ಒಂದು ಮೆಸೇಜ್ ಇದೆ, ಜೀವಪುಷ್ಪ ಅರಳುವುದು ಅಂತ. ಜೀವಪುಷ್ಪ ಅರಳುತ್ತೆ ಅಂತಂದರೆ, ಒಂದು ಹುಳ ಅದಕ್ಕೆ ಜೀವ ಇದೆ, ಅದ್ರ ಒಳಗಡೆ ಒಂದು ಪುಷ್ಪ ಹರಳುತ್ತೆ. ಆ ಸನ್ನಿವೇಶವನ್ನು ಇದೀಗ ನೀವೆಲ್ಲರೂ ನೋಡುವಂಥದ್ದಿರುತ್ತೆ. ಅಂತಹ ಜೀವಪುಷ್ಪ ಪ್ರೀತಿಯ ಬಂಧುಗಳೇ, ಎಲ್ಲರೂ ಕೂಡ ಈ ಅಕ್ಷಯ ತೃತೀಯದಂದು ನೀವು ಆ ಒಂದು ಅಂಜೂರದ ಪುಷ್ಪ ನೋಡಿದಷ್ಟೇ ಅದೃಷ್ಟದ ಫಲವನ್ನು ನೀವೆಲ್ಲರೂ ಪಡೆದುಕೊಳ್ತೀರಿ. ಅಂತಹ ಜೀವಪುಷ್ಪ ಇದೀಗ ತಾವೆಲ್ಲರೂ ನೋಡ್ತಾ ಇದ್ದೀರಿ. ದೇವೀಂ ವಾಚಮ ಜನಯಂತ ದೇವಾಃ ತಾಂ ವಿಶ್ವರೂಪಾ ಪಶವೋ ವದಂತಿ ಸಾ ನೋ ಮಂದ್ರೇಷು ಮುರ್ಜಂದುಹಾನಾಂ ದೇನಿರ್ವಾಗಸ್ಮಾನ ಪಶುಶ್ಚತೈತು ಧ್ರುವಂತೆ ರಾಜಾ ವರ್ಣೋ ಧ್ರುವಂ ದೇವೋ ಬೃಹಸ್ಪತಿಃ ಧ್ರುವಂ ಚ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ ಅಯಂ ಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು. ಓಂ ನಮಃ ಸದಸೆ ನಮಃ ಸದಸಸ್ಪತಯೇ ನಮಃ ಸಖೀನಾಂ ಪುರೋಗಾಣಾಂ ಚಕ್ಷುಷೇ ನಮೋ ದಿವೇ ನಮಃ ಪೃಥಿವೇ ಸಪ್ರಸಭಾಂ ಮೇ ಗೋಪಾಯ ಆಯುರಾರೋಗ್ಯೈಶ್ವರ್ಯಾಭಿವೃದ್ಧಿರಸ್ತು ಮನೋವಾಂಛಿತ ಫಲಾಹ ಸಿದ್ಧಿರಸ್ತು. ನೋಡಿದ್ರಲ್ಲ ಅದು ಹೇಗೆ ಹರಡುತ್ತೆ ಅಂತ. ಎಂದಾದ್ರೂ ಬಹುಶಃ ನೀವೆಲ್ಲಾದ್ರೂ ನೋಡಿದಿರೇನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಈ ಅಕ್ಷಯ ತೃತೀಯದಂದು ಇದನ್ನು ನೋಡಿದ್ದು, ಅದಕ್ಕೆ ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ, ಸಮ್ಮತಿಯಿಂದ ನಾವು ಸಾಟಿ ಮಾಡಿ ನೋಡ್ತಕ್ಕಂತಹ ಸುದಿನ, ಸುವೇಳೆ, ಸುಮುಹೂರ್ತ ನಿಮ್ಮದು. ಮತ್ತು ನಿಮ್ಮ ಬದುಕಲ್ಲಿ ಬೆಳ್ಳಿ ಬಂಗಾರ, ನಿಮ್ಮ ನಡೆ ನುಡಿ, ವಿದ್ಯೆ ಬುದ್ಧಿ ಸಿದ್ಧಿ ಎಲ್ಲವೂ ಕೂಡ ಅಕ್ಷಯವಾಗಲಿ, ಅಕ್ಷಯವಾಗಲಿ, ಅಕ್ಷಯವಾಗಲಿ. ಖಂಡಿತ ಗುರುಗಳೇ, ಅಕ್ಷಯ ತೃತೀಯದ ಈ ಒಂದು ವಿಡಿಯೋ ಅಥವಾ ಈ ಒಂದು ಎಪಿಸೋಡ್ ಬಹಳ ಅದ್ಭುತವಾಗಿತ್ತು. ಬಿಕಾಸ್ ಸ್ಪೆಷಲ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಎಲ್ರಿಗೂ ಅಕ್ಷಯ ವೃಕ್ಷವನ್ನು ಹಿಡಿದು ಹೇಗೆ ನಾವು ಪೂಜೆಯನ್ನು ಮಾಡಬೇಕಾಗತ್ತೆ, ಸಂಕಲ್ಪ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಟ್ರಿ. ಜೊತೆಗೆ ಆ ಒಂದು ಪುಷ್ಪವನ್ನು ನೋಡಿದ್ರೆ ನಮ್ಮ ಲೈಫಲ್ಲಿ ಯಾವ ರೀತಿ ಚೇಂಜಸ್ ಆಗುತ್ತೆ ಅಥವಾ ಹೆಂಗೆ ನಮಗೆ ಮಿರಾಕಲ್ಸ್ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಸೊ ನೋಡಿರೋ ಪ್ರತಿಯೊಬ್ಬರು ಕೂಡ ಪುಣ್ಯವಂತರು, ಭಾಗ್ಯವಂತರು ಅಂತ ಹೇಳ್ಬೋದು. ಅದಕ್ಕೆಲ್ಲ ಕಾರಣಕರ್ತರಾಗಿರೋ ತಮಗೆ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೊಮ್ಮೆ ತಮಗೆ ಅಕ್ಷಯ ತೃತೀಯದ ಶುಭಾಶಯಗಳು ಗುರುಗಳೇ. ನಮಸ್ಕಾರ. ಹರೇ ಶ್ರೀನಿವಾಸ. ಮತ್ತೊಮ್ಮೆ ಕಾರ್ಯಕ್ರಮ ವೀಕ್ಷಿಸ್ತಾ ಇರುವಂತಹ ಸಮಸ್ತ ವೀಕ್ಷಕರಿಗೂ ಅಕ್ಷಯ ತೃತೀಯದ ಶುಭಾಶಯಗಳು. ನಾವಿನ್ನೂ ಕೂಡ ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಂಡಿಲ್ಲ ಅಂತಂದ್ರೆ ಖಂಡಿತ ಚಿಂತೆ ಮಾಡಕ್ ಹೋಗ್ಬಿಡಿ. ಸ್ಕ್ರೀನ್ ಮೇಲೆ ಇರೋ ನಂಬರ್ಸ್ಗೆ ಈಗಲೇ ಕರೆ ಮಾಡಿ ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಳಿ. ಏನು ವಿಡಿಯೋನಲ್ಲಿ ಗುರುಗಳು ತೋರಿಸಿದರೆ ಇದೇ ಒಂದು ಸಂಕಲ್ಪವನ್ನ, ಪ್ರಾರ್ಥನೆಯನ್ನ ನೀವು ಬರ್ಮಾಡ್ಕೊಂಡ್ಮೇಲೆ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.